ಮರಗಳ್ಳತನ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಂತ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಗೆ ಜಾಮೀನು ಮಂಜೂರಾಗಿದೆ. ಮರಗಳ್ಳತನ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರನ್ನು ಅರಣ್ಯಾಧಿಕಾರಿಗಳು ಶನಿವಾರ ಬಂಧಿಸಿದ್ರು. ಬೇಲೂರು ಬಳಿಯ ನಂದಗೊಂಡನಹಳ್ಳಿಯಲ್ಲಿ 126 ಮರಗಳನ್ನು ಕಡಿದಂತ ಆರೋಪದ ಅಡಿಯಲ್ಲಿ ವಿಕ್ರಮ್ ಸಿಂಹ ಅವರನ್ನ ಅಧಿಕಾರಿಗಳು ಬಂಧಿಸಿದ್ರು. ಬಳಿಕ ಮಾತನಾಡಿದಂತ ವಿಕ್ರಮ್ ಸಿಂಹ, ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ಯಾವುದೇ ತಪ್ಪು ಮಾಡದಂತ ನಾನು ನನ್ನ ಅಣ್ಣನ ಮೇಲಿನ ರಾಜಕೀಯ ದ್ವೇಷಕ್ಕಾಗಿ ನನ್ನ ಮೇಲೆ ಆರೋಪಿ ಪಟ್ಟವನ್ನ ಕಟ್ಟಿದ್ದಾರೆ. ಇದು ಇಂದು ರಾಜಕೀಯ ಷಡ್ಯಂತ್ರವನ್ನ ಮಾಡುವ ಮುಖಾಂತರ ಈ ಪ್ರಕರಣದಲ್ಲಿ ನನ್ನನ್ನು ಸಿಕ್ಕಾಕ್ಸುವಂತ ಯತ್ನ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದರು. ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ. ನನಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಕೊಟ್ಟಿದ್ದೀರಿ. ನನಗೆ ತುಂಬ ಖುಷಿಯಾಗಿದೆ. ನಾನು ಬರೀ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನು. ಆ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನಿಗೆ ಈ ತರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು. ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯದಲ್ಲಿ ಸತ್ಯ. ಮಾಜಿ ಸಚಿವ ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀರಾಮ ಸೇನೆಯಿಂದ ಆಯೋಜನೆ ಮಾಡಿದ್ದಂಥ ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಭಿಯಾನ ಉದ್ಘಾಟಿಸಿ ಮಾತನಾಡಿದಂಥ ಅವರು ನಾಲ್ಗೆ ಹರಿಬಿಟ್ಟಿದ್ದಾರೆ. ಮುಸ್ಲಿಮರು ಎಲ್ಲೆಲ್ಲಿ ದೇವಸ್ಥಾನ ಒಡೆದು ಮಸೀದಿ ನಿರ್ಮಿಸಿದ್ದೀರಿ, ಮರ್ಯಾದೆಯಿಂದ ಮಸೀದಿಗಳನ್ನು ತೆಗೆದುಕೊಳ್ಳಿ, ಇಲ್ಲವಾದಲ್ಲಿ ಹಿಂದೂ ಸಮಾಜ ಅಂತಹ ಮಸೀದಿಗಳನ್ನು ಒಡೆದು ಪುಡಿ ಪುಡಿ ಮಾಡುತ್ತದೆ ಅಂತ ಹೇಳಿದರು. ಮುಸಲ್ಮಾನ ಜನ ನುಗ್ಗಿದ್ರು ಪೂಜೆ ಆಗ್ತದೆ. ನಾನು ಒಂದ್ ಮಾತ್ರ ಹೇಳ್ತೀನಿ, ರಾಜ್ಯದ ಮುಸಲ್ಮಾನರಿಗೆ ಎಲ್ಲೆಲ್ಲಿ ಹಿಂದೂ ದೇವಸ್ಥಾನಗಳನ್ನು ಒಡೆದು ಅಲ್ಲಿ ನೀವು ಮಸೀದಿ ಕಟ್ಟಿದಿರೋ ಮರ್ಯಾದೆಯಿಂದ ಮಸೀದಿನ ತೆಗೆದಾಕಿ ಹಿಂದೂ ಜನಗಳಿಗೆ ದೇವಸ್ಥಾನವನ್ನು ಬಿಟ್ಕೊಡಿ. ಇಲ್ಲ, ಆ ಎಲ್ಲ ಮಸೀದಿಗಳನ್ನ ದೇವಸ್ಥಾನ ಇದ್ದಂತ ಜಾಗದಲ್ಲಿ ಮಸೀದಿ ಕಟ್ಟಿದಿರಲ್ಲ, ಅದನ್ನೇ ಹಿಂದೂ ಸಮಾಜ ಹೊಡೆದು ಪುಡಿ ಪುಡಿ ಮಾಡುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಮುಖರ ಪೈಕಿ ಇವತ್ತು ಮತ್ತೆ 4 ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಕಬ್ಬನ್ ಪಾರ್ಕ್ ಹಾಗೂ ಕಾಟನ್ಪೇಟೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣಗಳಲ್ಲಿ ಕಾರ್ತಿಕ್ ಗೌಡ, ಬೆಂಗಳೂರು ನಗರದ ಯುವ ಘಟಕದ ಅಧ್ಯಕ್ಷ, ಕಾರ್ಯಕರ್ತರಾದಂಥ ಶರತ್, ಲೋಕೇಶ್ ಗೌಡ ಹಾಗೂ ಹೇಮಂತ್ ಜೈಲು ಪಾಲಾಗಿದ್ದರು. ಜೈಲಿನಿಂದ ಬಿಡುಗಡೆ ಆದವರಿಗೆ ಪಟಾಕಿ ಸಿಡಿಸಿ ಹಾರವನ್ನು ಹಾಕಿ ಅದ್ದೂರಿ ಸ್ವಾಗತವನ್ನು ಕೂಡ ಕೋರಲಾಯಿತು. ಕೇಕ್ ಖರೀದಿ ವಿಷಯದಲ್ಲಿ ಶುರುವಾದಂಥ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಮತ್ತೊಬ್ಬನ ಮೇಲೆ ಭೀಕರವಾಗಿ ದಾಳಿಯನ್ನು ಮಾಡಲಾಗಿದೆ. ಬಳ್ಳಾರಿ ನಗರದ ಒಡ್ಡರ ಬಂಡಿಯಲ್ಲಿ ಈ ಘಟನೆ ನಡೆದಿದೆ. ಕೇಕ್ ತರಲಿಕ್ಕೆ ಬೇಕರಿಗೆ ಬಂದಿದ್ದಂಥ 24 ವರ್ಷದ ಸೈದುಲ್ಲಾ ಎಂಬಾತ ಸಾವನ್ನಪ್ಪಿದ್ದಾನೆ. ಕೊಲೆಯಾದಂಥ ಸೈದುಲ್ಲಾ ಜೊತೆಗಿದ್ದವನಿಗೆ ಗಂಭೀರ ಗಾಯವಾಗಿದ್ದು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬ್ರೂಸ್ ಪೇಟೆ ಠಾಣೆಯ ಪೊಲೀಸರ ಭೇಟಿಯನ್ನು ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮತ್ತೆ ಸಿಬಿಐ ಸಂಕಷ್ಟ ಎದುರಾಗಿದೆ. ಕೇರಳದ ಖಾಸಗಿ ಟಿವಿ ಚಾನೆಲ್ನಲ್ಲಿ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಅವರು ಬಹುಕೋಟಿ ಹೂಡಿಕೆ ಮಾಡಿರುವಂಥ ಮಾಹಿತಿ ಸಿಬಿಐಗೆ ಸಿಕ್ಕಿದೆ. ಡಿಕೆಶಿ ಹೂಡಿಕೆಯ ವಿವರ ಕೇಳಿ ಕೇರಳದ ಜೈ ಹಿಂದ್ ಟಿವಿ ಚಾನೆಲ್ ಪ್ರಮುಖರಿಗೆ ಸಿಬಿಐ ನೋಟಿಸ್ ಅನ್ನು ಕೊಟ್ಟಿದೆ. ಡಿಕೆಶಿ ಕುಟುಂಬದ ಹೂಡಿಕೆ ಮೊತ್ತ ಎಷ್ಟು, ಹೇಗೆ ಹೂಡಿಕೆ ಮಾಡಿದ್ರು, ಲಾಭಾಂಶ ಎಷ್ಟು ಕೊಟ್ಟಿದ್ದೀರಾ, ಷೇರುಗಳು ಎಷ್ಟಿದೆ, ಎಲ್ಲ ದಾಖಲೆಗಳನ್ನು ಜನವರಿ 11ರ ಒಳಗಾಗಿ ನೀಡಲಿಕ್ಕೆ ಸಿಬಿಐ ಸೂಚನೆಯನ್ನು ಕೊಟ್ಟಿದೆ. ಸರ್ಕಾರದ ಪರ್ಯಾಯ ವ್ಯವಸ್ಥೆಯ ಬೆದರಿಕೆ ಅಸ್ತ್ರಕ್ಕೆ ಜಗ್ಗದಂತ ರಾಜ್ಯದ ಪದವಿ ಕಾಲೇಜು ಅತಿಥಿ ಉಪನ್ಯಾಸಕರ ಸಂಘಟನೆಗಳು ಸೇವೆ ಕಾಯಂಗೆ ಆಗ್ರಹಿಸಿ ನಿಗದಿಯಂತೆ ಇಂದು ತುಮಕೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಆರಂಭಿಸುವುದಾಗಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರ ಸೇವೆ ಕಾಯಂಗೊಳಿಸಲಿಕ್ಕೆ ಸೂಕ್ತ ಯೋಜನೆ ರೂಪಿಸುವುದಾಗಿ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿಕ್ಕೆ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ಕಳೆದ 39 ದಿನಗಳಿಂದ ತರಗತಿ ಸ್ಪಂದಿಸಿಲ್ಲ. ಹಾಗಾಗಿ ಪಾದಯಾತ್ರೆ ಮೂಲಕ ಹೋರಾಟ ತೀವ್ರಗೊಳಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ.
ಕರ್ನಾಟಕದಲ್ಲಿ ನಿನ್ನೆ ಒಂದೇ ದಿನ 229 ಹೊಸ ಕೋವಿಡ್ ಕೇಸ್ಗಳು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 1,000ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 943 ಜನರು ಮನೆಯಲ್ಲಿ ಕ್ವಾರಂಟೈನ್ ಆಗಿದ್ದಾರೆ. 57 ಜನರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕಳೆದ 24 ಗಂಟೆಗಳಲ್ಲಿ 62 ಸೋಂಕಿತರು ಚೇತರಿಸಿಕೊಂಡಿದ್ದು ಒಟ್ಟು 3,527 ಕೋವಿಡ್ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಬಿಸಿಲಿನ ತಾಪಮಾನಕ್ಕೆ ಹೆಸರುವಾಸಿಯಾಗಿದ್ದಂಥ ವಿಜಯಪುರದಲ್ಲಿ ಈ ಬಾರಿ ಚಳಿ ಮೈ ನಡುಗಿಸುವಂತೆ ಮಾಡಿದೆ. ಕಳೆದ 4-5 ದಿನಗಳಿಂದ ಇಲ್ಲಿ 10 ಡಿಗ್ರಿಯ ಆಸುಪಾಸು ತಾಪಮಾನ ದಾಖಲಾಗ್ತಾ ಇದೆ. ಡಿಸೆಂಬರ್ 15ರಂದು 9.6 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲಾಗಿದ್ದು ಇದು ಈ ವರ್ಷ ರಾಜ್ಯದಲ್ಲಿ ದಾಖಲಾದಂಥ ಅತಿ ಕನಿಷ್ಠ ತಾಪಮಾನವಾಗಿದೆ ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ವಿಜಯಪುರದಲ್ಲಿ ನಿನ್ನೆ 10.5 ಡಿಗ್ರಿ ತಾಪಮಾನ ದಾಖಲಾಗಿತ್ತು. ವಿಜಯಪುರ ಜಿಲ್ಲೆ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇದ್ದಕ್ಕಿದ್ದಂತೆ ಚಳಿ ಜೋರಾಗಿದ್ದು ಜನರನ್ನ ಹೈರಾಣಾಗಿಸಿದೆ. ಶ್ರೀರಾಮ ಮಂದಿರದ ಹೆಸರಿನಲ್ಲಿ ದೇವಸ್ಥಾನಕ್ಕೆ ದೇಣಿಗೆ ನೀಡಿ ಎಂಬ ಸಂದೇಶದೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ನಕಲಿ QR ಕೋಡ್ ಹಂಚಿಕೊಳ್ಳುವ ಮೂಲಕ ಭಕ್ತರನ್ನು ವಂಚಿಸ್ತಾ ಇರುವಂಥ ಆಘಾತಕಾರಿ ದಂಧೆ ಬೆಳಕಿಗೆ ಬಂದಿದೆ. ಹೀಗಾಗಿ ಇಂಥ ಜಾಲಗಳ ಬಗ್ಗೆ ಎಚ್ಚರದಿಂದ ಇರಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಜನತೆಗೆ ಮನವಿಯನ್ನು ಮಾಡಿದೆ. ದೇವಸ್ಥಾನದ ವತಿಯಿಂದ ಯಾವುದೇ ದೇಣಿಗೆಯನ್ನು ಸಂಗ್ರಹಿಸಲಾಗ್ತಾ ಇಲ್ಲ. ಹಣಕ್ಕಾಗಿ ದೇವಸ್ಥಾನದ ದೇಣಿಗೆ ಹೆಸರಿನಲ್ಲಿ ಸೈಬರ್ ಕ್ರಿಮಿನಲ್ಗಳು ಭಕ್ತರನ್ನು ವಂಚಿಸಲಿಕ್ಕೆ ನಕಲಿ QR ಕೋಡ್ಗಳನ್ನು ವಾಟ್ಸಪ್ನಲ್ಲಿ ಹಂಚಿಕೊಳ್ಳುವ ಕರೆಯನ್ನು ಮಾಡಿ ದೇಣಿಗೆ ಕೇಳ್ತಾ ಇರುವಂಥ ಸಂಗತಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರಕ್ಕೆ ದೂರನ್ನು ನೀಡಲಾಗಿದೆ. ಉಳಿದ ಪ್ರಮುಖ 10 ಸುದ್ದಿಯನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಶ್ರೀರಾಮ ಜ್ಯೋತಿ ಬೆಳಗಿ ದೀಪಾವಳಿ ಆಚರಿಸುವಂತೆ ಕರೆ ನೀಡಿದಂಥ ಪ್ರಧಾನಿ ಮೋದಿ ಈಗ ಜನರು ಶ್ರೀರಾಮನ ಬಗ್ಗೆ ಭಜನೆಗಳನ್ನು ಹಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡುವಂತೆ ಇನ್ನೊಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮನ್ ಕಿ ಬಾತ್ನಲ್ಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಪ್ರಧಾನಿ, ನಮ್ಮಲ್ಲಿ ಸಾಕಷ್ಟು ಅನುಭವ ಇರುವಂಥ ಹಾಗೂ ಉದಯೋನ್ಮುಖ ಕಲಾವಿದರು ಭಜನೆಗಳನ್ನು ರಚಿಸಿ ಹಾಡುವವರಿದ್ದಾರೆ. ಅವರು ರಾಮನ ಕುರಿತಾದಂಥ ಭಜನೆಗಳನ್ನು ರಚಿಸಿದ್ರೆ, ಹಾಡಿದರೆ ಅವುಗಳನ್ನು #ಶ್ರೀರಾಮ್ ಭಜನ್ #ನಲ್ಲಿ ಬಳಸಿ ಅಂತ ಮನವಿಯನ್ನು ಮಾಡಿದ್ದಾರೆ. G20 समिट की सफलता याद दिलाई. साथियों, आज भारत का कोना कोना ಚಂದ್ರಯಾನ 3 ಸೂರ್ಯಯಾನ ಯಶಸ್ಸಿನ ಮೂಲಕ ಮತ್ತೊಂದು ಸಾಧನೆಗೆ ಮುಂದಾಗಿದೆ. ಇಸ್ರೋ ಹೊಸ ವರ್ಷದ ಆರಂಭ ದಿನವಾದಂಥ ಇಂದು ಹೊಸ ಉಪಗ್ರಹ ಉಡಾವಣೆ ಆಗ್ತಾ ಇದೆ. ಬೆಳಗ್ಗೆ 9:10ಕ್ಕೆ ಆಂಧ್ರಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಪಗ್ರಹ ಉಡ್ಡಯನವಾಗಲಿದೆ. ಕಪ್ಪು ಕುಳಿಗಳ ಅಧ್ಯಯನಕ್ಕಾಗಿ ಎಕ್ಸ್ರೇ ಪೊಲಾರಿಮೀಟರಿ ಉಪಗ್ರಹ ಉಡ್ಡಯನ ಮಾಡಲಾಗುತ್ತೆ. ಈಗ ಆಲ್ರೆಡಿ ಚಂದ್ರಯಾನ 3ನ ಯಶಸ್ಸಿನಲ್ಲಿ ತೇಲ್ತಾ ಇರುವಂಥ ಇಸ್ರೋ ಮತ್ತೊಂದು ಯಶಸ್ಸನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಮುಂದಡಿ ಇಟ್ಟಿರುವಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ಸೂರ್ಯನ ಅಧ್ಯಯನಕ್ಕಾಗಿ ಎಕ್ಸ್ರೇ ಪೊಲಾರಿಮೀಟರಿ ಉಪಗ್ರಹವನ್ನು ಉಡ್ಡಯನ ಮಾಡಲಾಗ್ತದೆ 9:10 ಕರ್ನಾಟಕದ ಕರಾವಳಿ ಬಂದರಿಗೆ ಬರ್ತಾ ಇದ್ದಂಥ ವ್ಯಾಪಾರಿ ಹಡಗುಗಳ ಮೇಲೆ ಇತ್ತೀಚೆಗೆ ದಾಳಿಯನ್ನು ಮಾಡಲಾಗಿತ್ತು. ಈಗ ಭಾರತೀಯ ನೌಕಾಪಡೆ ಒಟ್ಟು 4 ವಿಧ್ವಂಸಕ ನೌಕೆಗಳು, 1 ಫ್ರಿಗೇಟ್ ಮತ್ತು 1 P-81 ದೀರ್ಘ ಶ್ರೇಣಿಯ ಗಸ್ತು ವಿಮಾನವನ್ನು ಅರೇಬಿಯನ್ ಸಮುದ್ರದಲ್ಲಿ ನಿಯೋಜನೆಯನ್ನು ಮಾಡಿದ್ದಾರೆ. ಕಾಶ್ಮೀರಿ ಪ್ರತ್ಯೇಕತಾವಾದಿ ತೆಹರೀಕ್-ಇ ಹುರಿಯತ್ ಸಂಘಟನೆಯನ್ನು ಕೇಂದ್ರ ಸರ್ಕಾರ ನಿಷೇಧವನ್ನು ಮಾಡಿದೆ. ಗೃಹ ಸಚಿವ ಅಮಿತ್ ಶಾ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನು ಮಾಡಿದ್ದಾರೆ. ಭಾರತದಿಂದ ಜಮ್ಮು ಮತ್ತು ಕಾಶ್ಮೀರವನ್ನು ಪ್ರತ್ಯೇಕಿಸಲಿಕ್ಕೆ, ಇಸ್ಲಾಮಿಕ್ ಆಡಳಿತ ಸ್ಥಾಪಿಸಲಿಕ್ಕೆ ಈ ಸಂಘಟನೆ ಕೆಲಸವನ್ನು ಮಾಡ್ತಾ ಇತ್ತು. ಹಾಗಾಗಿ UAPA ಕಾಯ್ದೆಯಡಿ ಈ ಸಂಘಟನೆಯನ್ನು ನಿಷೇಧ ಮಾಡಲಾಗಿದೆ. ಈ ಕ್ರಮ ಮುಂದಿನ 5 ವರ್ಷಗಳವರೆಗೆ ಇರಲಿದೆ ಅಂತ ಅಮಿತ್ ಶಾ ಹೇಳಿದರು.
ತಾಯಿ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿ ಆರೆಂಜ್ ಜಾಮ್ ಮಾಡಿ ಕೊಟ್ಟಿದ್ದಾರೆ. ಮರದಿಂದ ಕಿತ್ತಳೆ ಹಣ್ಣುಗಳನ್ನು ಕಿತ್ತು ತಂದು ಸ್ವತಃ ತಾವೇ ಕೈಯಾರೆ ಜಾಮ್ ತಯಾರಿಸಿರುವಂಥ ವಿಡಿಯೋವನ್ನು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಆರೆಂಜ್ ಮಾರ್ಮಲೇಡ್ ತನ್ನ ತಾಯಿಗೆ ಇಷ್ಟವಾದಂಥ ಜಾಮ್ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಯುವತಿಗೆ ನಶೆ ಬರುವಂತ ಔಷಧಿ ಕೊಟ್ಟು ಅತ್ಯಾಚಾರ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಂಧಿಸಿ ಹುಬ್ಬಳ್ಳಿಗೆ ಕರೆತರಲಾಗಿದೆ. ಮಧ್ಯಪ್ರದೇಶದಲ್ಲಿ ಅಡಗಿ ಕುಳಿತಿದ್ದಂಥ ಮುಫ್ತಿಯೊಬ್ಬನನ್ನ ಬಂಧಿಸಿ ಪೊಲೀಸರು ಹುಬ್ಬಳ್ಳಿಗೆ ಕರೆತಂದಿದ್ದಾರೆ. ಗುಲಾಮ ಜಿಲಾನಿ ಅಜಹರಿ ಎಂಬ ಮುಫ್ತಿಯನ್ನ ಬಂಧಿಸಿ ಹಳೆ ಹುಬ್ಬಳ್ಳಿ ಪೊಲೀಸರು ಕರೆತಂದಿದ್ದಾರೆ. ಬಂಧಿತ ಮುಫ್ತಿ ಗುಲಾಮ ಜಿಲಾನಿ ಅಜಹರಿ ಮದರಸಾದಲ್ಲಿ ಶಿಕ್ಷಕ ಆಗಿದ್ದ ಹುಬ್ಬಳ್ಳಿ ಮೂಲದ ಯುವತಿಗೆ ನಶೆ ಬರುವಂತ ಔಷಧಿ ಕೊಟ್ಟು ಬಲಾತ್ಕಾರ ಎಸಗಿದ್ದ ಅಂತ ಹೇಳಲಾಗ್ತಾ ಇದೆ. ಮುಂಬೈನ ಏರ್ ಕಾರ್ಗೋದಲ್ಲಿ ಬಚ್ಚಿಟ್ಟಿದ್ದಂಥ 15,80,000